ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಆಜಿಯೋ ಹಾಲ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಕೇಳ್ತಾ ಇದ್ರಿ, ಎಷ್ಟೊಂದು ಜನ ಕಮೆಂಟ್ ಸೆಕ್ಷನಲ್ಲೂ ಕೇಳಿದಿರಾ, ಇದರಲ್ಲೂ ತುಂಬ ಜನ ಕೇಳ್ತಾ ಇದ್ರಿ. ಸೊ ಎಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಕೆಲವೊಂದು ನಾನು ಆಲ್ರೆಡಿ ಹಾಕ್ಕೊಂಡು ನಿಮಗೆ ವ್ಲಾಗ್ಗಳಲ್ಲಿ ತೋರಿಸಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಯಾಕೆಂದರೆ ಯಾವುದೋ ಒಂದು ವ್ಲಾಗಲ್ಲಿ ಹಾಕಿರ್ತೀನಿ, ಬಟ್ ನಿಮಗೆ ಗೊತ್ತಾಗಿರಲ್ಲ, ಆ ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ತೋರಿಸ್ತೀನಿ. ನಾನು ಲಾಸ್ಟ್ ಟೈಮ್ ಮಾಡಿದಾಗಿಂದ ಏನೇನು ತರಿಸಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ನಂದು ಹಳೆ ವ್ಲಾಗ್ ಯಾರು ನೋಡಿಲ್ಲ, ಅದನ್ನು ನೀವು ಒಂದ್ಸಲಿ ಚೆಕ್ಔಟ್ ಮಾಡಿ, ಓಕೆನಾ? ಎಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಪಾಪು ತೋರಿಸ್ಬಿಡ್ತೀನಿ ನಿಮಗೆ, ಪಾಪುಗೆ ಏನೇನೆಲ್ಲ ತರಿಸಿದ್ದೆ ಅಂತ. ಸೊ ಇನ್ನೂ 2-3 ತರಿಸಿದ್ದೀನಿ, ಅದು ಸಿಗಲಿಲ್ಲ ನನಗೆ. ಸ್ವೆಟರ್ಸ್ ಎಲ್ಲ ನೀವು ನೋಡಿರ್ತೀರ ಆಲ್ರೆಡಿ, ಅವಳಿಗೆ ತರಿಸಿರೋದು. ಅದಕ್ಕೋಸ್ಕರ ನಾನು ತೋರಿಸಿಲ್ಲ. ಇದೊಂದು ತರಿಸ್ದೆ, ಮೊನ್ನೆ ಬಂತು. ಇದು ಮತ್ತು ಇದು ಬರೋದು ಲೇಟ್ ಆಯಿತು, ಅದಕ್ಕೋಸ್ಕರ ನಿಮಗೆ ಆಜಿಯೋ ಹಾಲ್ ಅದು ಬಂದುಬಿಡಲಿ, ಎಲ್ಲ ಒಟ್ಟಿಗೆ ತೋರಿಸೋಣ. ಒಂದು 2-3 ಆರ್ಡ್ರ್ ಮಾಡಿದ್ದೆ, ಇನ್ನು ಬಂದಮೇಲೆ ತೋರಿಸೋಣ ಅಂತ. ಎಸ್, ಇದೊಂದು ಒಂದಲ್ಲ, ಇದು ಆ್ಯಕ್ಚುಲಿ 3 ಇದೆ ನೋಡಿ. ಇದೊಂದು, ಇದೊಂದು. ಸೊ ನನ್ನ ಸೈಜ್ ಬಂದು 6 to 12 ಮಂತ್ಸ್ ಮಾಡಿದ್ದೀನಿ, ಬಟ್ ಇದು ಯಾಕೋ ಸ್ವಲ್ಪ ದೊಡ್ಡ ಇದೆ. ಸೊ ಯಾಕಂತ ಗೊತ್ತಿಲ್ಲ, ರಿಟರ್ನ್ ಮಾಡೋಣ ಅಂತ, ಎಕ್ಸ್ಚೇಂಜ್ ಮಾಡೋಣ ಅಂದ್ಕೊಂಡೆ, ಬಟ್ ಇರಲಿ ಅಂತ ಸುಮ್ಮನೆ ಇಟ್ಕೊಂಡಿದ್ದೀನಿ. ಇನ್ನೇನು ಬೇಕಾದರೆ ಇದನ್ನೇ ಇನ್ನೊಂದು ಸ್ಮಾಲ್ ಸೈಜ್ ಬೇರೆ ಥರದ್ದು ಆರ್ಡ್ರ್ ಮಾಡಿದ್ರೆ ಆಯಿತು ಅಂತ. ಸೊ ನೋಡಿದ್ರಲ್ಲ, ಸೊ ಚೆನ್ನಾಗಿದೆ. ನಾನು ಅವಳಿಗೆ ಜಾಸ್ತಿ ಈ ಥರ ಶಾರ್ಟ್ಸು ಮತ್ತು ಟೀ ಶರ್ಟ್ಸೇ ಜಾಸ್ತಿ ಹಾಕೋದ್ರಿಂದ ಸೊ ಈ ಥರ ತರಿಸಿದ್ದೀನಿ, ಓಕೆನಾ? ನೆಕ್ಸ್ಟು ಬಂದು, ಸೊ ಇದು ಹೀಗೆ ತೋರಿಸ್ರೆ ನಿಮ್ಗೆ ಗೊತ್ತಾಗಲ್ಲ. ಎಸ್, ಇದು ನೋಡಿ, ಈ ಥರ ಒಂದು ಡೋಂಗ್ರಿ ಏನೋ ಅಂತಾರಲ್ಲ ಅದು. ಸೊ ತುಂಬ ಚೆನ್ನಾಗಿದೆ. ಓಕೆನಾ? ಇದು 6 to 12 ಮಂತ್ಸೇ, 6 to 12 ಮಂತ್ಸೇ. ಸೊ ಇದು ಅದಕ್ಕೆ ಟಾಪ್. ಸೊ ಚೆನ್ನಾಗಿದೆ ಇದು. ಇದು ಹಾಕಿದಾಗ ಪಾಪುಗೆ ನಿಮ್ಗೆ ಯಾವಾಗಾದ್ರೂ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ಇದು ಕಾಸ್ಟ್ ಬಂದು 999 ಇದೆ, ನನಗೆ 500 ರುಪೀಸ್ಗೇನೋ ಸಿಕ್ತು. ಕೆಲವೊಂದು ನ್ಯೂ ಸ್ಟಾಕ್ಸ್ ಇರುತ್ತೆ, ಅದಕ್ಕೆ ತುಂಬ ಕಮ್ಮಿ, ಅಂದರೆ ತುಂಬ ಕಮ್ಮಿಗೆ ಸಿಗೋಲ್ಲ ನಮಗೆ, ಆಫರ್ ತುಂಬ ಇರಲ್ಲ. ಸೊ 500-50% ಆಫ್ ಹಂಗೆ ಸಿಗುತ್ತೆ, ವಿಚ್ ಈಸ್ ವರ್ತ್ ಅಲ್ವಾ. 999 ಇರೋದು ನಮಗೆ 500 ರೇಂಜಲ್ಲಿ ಸಿಕ್ಕಿದ್ರೆ ವರ್ತ್ ಅನಿಸ್ತು. ಅದಕ್ಕೆ ಅವಳಿಗೆ ಈ ಥರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸ್ದೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಇದೇ ಥರದ್ದೇ ವೇರ್ ಮಾಡ್ತಾ ಇದ್ದಿದ್ದಂತೆ, ಅದಕ್ಕೋಸ್ಕರ. ಸೊ ನೆಕ್ಸ್ಟು ಇದೊಂದು ಟಾಪ್ ನೆನ್ನೆ ಬಂದಿದೆ ಆ್ಯಕ್ಚುಲಿ ಇದು. ಸೊ ನಿಮಗೆ ಕೆಲವೊಂದು ಸರಿ ತುಂಬ ನಾನು ಕಳಿಸಿದ್ದು ನೀವು ನೋಡಿದೆಲ್ಲ ಔಟ್ ಆಫ್ ಸ್ಟಾಕ್ ಇರುತ್ತೆ, ಬಟ್ ಕೆಲವೊಂದು ಅದು ಬೇಕೇ ಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. ಸೊ ಅದೇ ಥರ ನಾನು ಈ ಟಾಪ್ನ, ಸೊ ಕಾಣಿಸ್ತಾ ಇದೆಯಾ ಈ ಟಾಪು, ಇಲ್ಲೂ ಪಿಕ್ಚರ್ ಕೂಡ ಅಟ್ಯಾಚ್ ಮಾಡ್ತಾ ಇರ್ತೀನಿ. ಸೊ ಈ ಟಾಪ್ನ ಎಷ್ಟು ದಿನದಿಂದ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ಆಲ್ಮೋಸ್ಟ್ 6 ಮಂತ್ಸ್ ಆಗ್ತಾ ಬಂತು. ಆವಾಗಿಂದನೂ ನಾನು ಇದನ್ನು ತಗೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಬಟ್ ತೊಗೊಳಕ್ಕಾಗಿರಲಿಲ್ಲ. ನೋಡಿ, ಅವಾಗಿಂದ ನಾನು ಟ್ರೈ ಮಾಡಿ ನನಗೆ ಮೊನ್ನೆ ಸಿಕ್ತು. ಸೊ ಈ ಥರ ಕೆಲವೊಂದು ಚೆನ್ನಾಗಿರೋ ಟಾಪ್ ಸಿಗೋದೇ ಇಲ್ಲ ನಮಗೆ, ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಔಟ್ ಆಫ್ ಸ್ಟಾಕ್ ಆಗುತ್ತೆ. ಯಾಕಂದರೆ ನಂತರ 1000 ಲಕ್ಷ ಜನ ಒಂದೇ ಟಾಪಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ತೊಗೋಬೇಕು ಅಂತ. ಸೊ ಆ ಥರ ಆಗುತ್ತೆ. ಅದಕ್ಕೆ ನೀವು ಅದನ್ನೆಲ್ಲ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು, ಕೆಲವೊಂದ್ಸಲಿ ಔಟ್ ಆಫ್ ಸ್ಟಾಕ್ ಆದಾಗ ಸಿಗೋದೇ ಇಲ್ಲ, ಇದು 1 ತಿಂಗಳಾದರೂ ಸಿಗ್ತಾ ಇಲ್ಲ ಅಂತೆಲ್ಲ ನಂಗೆ ತುಂಬ ಜನ ಮೆಸೇಜ್ ಮಾಡಿರ್ತೀರ. ಬಟ್ ಸಿಗುತ್ತೆ, ಎಷ್ಟೊಂದು ಜನ ಸಿಕ್ಕ ಮೇಲೆ ನನಗೆ ನೀವು ವೇರ್ ಮಾಡಿ ಫೋಟೋ ಕಳಿಸಿದ್ದು ಇದೆ. ಸೊ ಆ ಥರ ಆಯಿತಾ, ವೆಯ್ಟ್ ಮಾಡಿ ಇನ್ನೂ ಕಮ್ಮಿಗೆ ನಿಮಗೆ ಸಿಗೋ ಚಾನ್ಸಸ್ ಕೂಡ ಇರುತ್ತೆ, ಓಕೆನಾ? ಅದೊಂದು ಟಾಪ್ ಆಯಿತು. ಇದು ಟೀ ಶರ್ಟ್ಸ್. ಸೊ ಇದೊಂದು ಹಾಗೆ ಡೈಲಿ ವೇರ್ ಮಾಡೋಕ್ಕೆ ಟೀ ಶರ್ಟ್ಸ್, ಇದೆಲ್ಲ ನನಗೆ 100 ರುಪೀಸ್ ಅನಿಸುತ್ತೆ ಸಿಕ್ಕಿದ್ದು. ತುಂಬ ಜನ ಇದಕ್ಕೆ ಫ್ಯಾನ್ಸ್ ಇದ್ದೀರಾ, ಕಮ್ಮಿಗೆ ಅದು ಹೇಗೆ ಶಾಪ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾನೆ ಇರ್ತೀರ ನನಗೆ. ಸೊ ಆಫರ್ ಇವಾಗ ಅವಾಗಿನ ಥರ ಇಲ್ಲ, ಇವಾಗ ಇನ್ನೂ ಚೆನ್ನಾಗಿ ನಿಮಗೆ ಡೈರೆಕ್ಟ್ ಆಪ್ಷನ್, ನಿಮ್ಗೆ ಆಫರ್ ಪ್ರೈಸೇ ಇದೆ. ಸೊ ಇದೊಂದು 2 ಟೀ ಶರ್ಟ್ಸು, ಇನ್ನೂ 2-3 ಟೀ ಶರ್ಟ್ಸ್ ಇದೆ, 2-3 ವಾಶಿಗೆ ಹಾಕಿದ್ದೀನಿ. ಸೊ ಈ ಥರ. ಆಮೇಲೆ ಇದೊಂದು ಪ್ಯಾಂಟ್ ತುಂಬಾ ಚೆನ್ನಾಗಿದೆ ಗೈಸ್,
ಇದ್ರದ್ದೆಲ್ಲ ಪ್ರೈಸ್ ಟ್ಯಾಗ್ ತೆಗ್ದಿದ್ದೀನಿ, ಒಂದೊಂದ್ಸಲಿ ವೇರ್ ಮಾಡಿದ್ದೀನಿ ಅದಕ್ಕೋಸ್ಕರ. ನೋಡಿ ಈ ಪ್ಯಾಂಟು ಟೀಮ್ ಸ್ಪಿರಿಟ್ದು, ಚೆನ್ನಾಗಿದೆ, ಹಿಂಗೆ ಲಾಂಗ್ ಇದೆ ಮತ್ತು ಬೂಟ್ ಕಟ್ಟಿದೆ ಕೆಳಗಡೆ. ಯಾವಾಗಲೂ ಹಾಕ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲಾದರೂ ಆಚೆ ಹೋದಾಗ ನಾನು ಇದು ಆ್ಯಕ್ಚುಲಿ ನೆನ್ನೆ ಹಾಕ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ಕೊಳೆ ಆಗಿದೆ. ಚೆನ್ನಾಗಿದೆ ಇದೊಂದು ಪ್ಯಾಂಟ್, ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ಸೊ ನನಗೆ ಇವಾಗ ಬ್ರೆಸ್ಟ್ ಫೀಡಿಂಗಲ್ಲಿ ಇರೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಈ ಥರ ಟೀ ಶರ್ಟ್ ಆ್ಯಂಡ್ ಟಾಪ್ಸು ಟೀ ಶರ್ಟ್ಸು ಜೀನ್ಸು ಈ ಥರನೇ ಇಷ್ಟ ಆಗ್ತಾಯಿದೆ. ಸೊ ನೆಕ್ಸ್ಟ್ ಬಂದು ಇದು. ಸೊ ಇದು 2 ತರಿಸಿದ್ದೆ ನಾನು. ಈ ಬ್ರ್ಯಾಂಡ್ದು ಸೊ ಕೆಲವೊಬ್ರಿಗೆ ಅನಿಸುತ್ತೆ ಏನು ಬ್ರ್ಯಾಂಡ್ ಅಂತ ಹೇಳ್ತಾರೆ ಅಂತ, ಆ ಥರ ಅಂದ್ಕೋಬೇಡಿ. ಯಾಕೆಂದರೆ ಲಾಸ್ಟ್ ಟೈಮ್ ತುಂಬಾ ಆ ಥರ ಮಿಸ್ಕಮ್ಯುನಿಕೇಷನ್ ಆಗಿತ್ತು. ಸೊ ಯಾಕೆಂದರೆ ಆಜಿಯೋದಲ್ಲಿ ನಾನು ತೊಗೊಳ್ತಾ ಇದ್ದೀವಿ ಅಂತ ಅಂದರೆ ಎಲ್ಲ ಬ್ರ್ಯಾಂಡ್ಸ್ ಮೇಲೆ ಹೋಗೋದು. ಅಂದರೆ ಬ್ರ್ಯಾಂಡಿಗೆ ಒಂದು ನೇಮ್ ಇರುತ್ತಲ್ವ, ಸೊ ಅದನ್ನು ನಾನು ಹೇಳ್ತೀನಿ. ಸೊ ಅಷ್ಟೇ. ಯಾಕೆ ಅಂತಂದರೆ ನಾನು ಕೂಡ ಇನ್ನೊಬ್ಬರು ವಿಡಿಯೋ ನೋಡಿದಾಗ ಅವ್ರು ಯಾವ ಬ್ರ್ಯಾಂಡ್ ಹೇಳ್ತಿದ್ದಾರೆ ಅಂತ ತಿಳ್ಕೊತೀನಿ. ಓಕೆ, ಈ ಬ್ರ್ಯಾಂಡ್ ತೊಗೊಂಡ್ರೆ ಈ ಬ್ರ್ಯಾಂಡ್ ಕ್ಲಾತ್ ಚೆನ್ನಾಗಿರುತ್ತೆ, ಒಂದು ಕ್ಲಾತ್ ನೋಡಿದ್ರೆ ಅದು ಕಂಪ್ಲೀಟ್ ಎಲ್ಲದು ಚೆನ್ನಾಗಿ ಬರುತ್ತೆ ಅಂತ ಥಿಂಕ್ ಮಾಡ್ಬೋದು. ನಾವು ಬರೀ ಟ್ರೆಂಡ್ಸಲ್ಲಿ ಏನು ನೋಡಿರ್ತೀವಿ, ರಿಯೋ, DNMX ಅದನ್ನೇ ತೊಗೊಳೋದ್ಕಿಂತ ಸೊ ನಮಗೆ ಈ ಥರ ಇದ್ಯಾವುದೋ ಹೊಸದಿತ್ತು, ಟ್ರೈ ಮಾಡೋಣ ಅಂತ ತರಿಸ್ದೆ. ಇಷ್ಟ ಅಂತನೋ ಏನೋ ಇತ್ತು, ನಂಗೆ ಗೊತ್ತಿಲ್ಲ ಅದು. ಸೊ ಚೆನ್ನಾಗಿದೆ ಕ್ಲಾತು, 199 ಇದಕ್ಕೆ ಟೀ ಶರ್ಟ್ಗೆ. ಸೊ ಇದು ಹೇಗೆ ಅಂದರೆ ಇದು M ಸೈಜ್ ದೊಡ್ಡದು ತರಿಸಿದ್ದೀನಿ. ಓವರ್ ಸೈಜ್ ಟೀ ಶರ್ಟ್ ಥರ ಹಾಕ್ಕೊಳ್ಳೋಣ ಅಂತ ತರಿಸಿದ್ದೀನಿ. ಸೇಮ್ ಸೈಜ್ ಎಸ್ ದೀಪ್, ಇದು ಆ್ಯಕ್ಚುಲಿ ಮೆನ್ಸ್ದು, ದೀಪ್ಗೂ ತರಿಸಿದ್ದೀನಿ. ಸೊ ಇಬ್ಬರು ಒಂದೇ ಥರ ಹಾಕ್ಕೊಳ್ಳೋಣ, ಯಾವಾಗಾದರೂ ಬೇಕಾಗುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ ತರಿಸ್ದೆ. ಸೊ ಈ ಪ್ಯಾಂಟ್ ತುಂಬ ಜನ ಕೇಳಿದ್ರಿ, ನಾನು ಮೊನ್ನೆ ವೇರ್ ಮಾಡಿದ್ನಲ್ಲ ಅದು. ಬಟ್ ಇದು ನನ್ನ ಫ್ರೆಂಡ್ದು ಆಯಿತಾ. ಸೊ ನಾನು ವೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇದನ್ನು ನನ್ನ ಫ್ರೆಂಡ್ ಇಸ್ಕೊಂಡು ಹೋಗಿಲ್ಲ, ಅದಕ್ಕೋಸ್ಕರ ಅವ್ರದ್ದೇ ತೋರಿಸ್ತಾ ಇದ್ದೀನಿ. ಓಕೆನಾ? ನೋಡಿ ಇದೊಂದು ಪ್ಯಾಂಟ್, ತುಂಬ ಚೆನ್ನಾಗಿದೆ ಪ್ಯಾಂಟು, ಬೂಟ್ ಕಟ್ ಪ್ಯಾಂಟ್. ಓಕೆನಾ? ಇದೊಂದು ಪ್ಯಾಂಟ್. ಸೊ ಅಷ್ಟೇ ಈ ಥರದ್ರಲ್ಲಿ. ನೆಕ್ಸ್ಟು ಎಸ್ ಇದೊಂದು ಟಾಪ್, ಕುರ್ತಿ ಟಾಪ್. ಇದು ನೋಡಿ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನಾನು ತರಿಸ್ಕೊಂಡಿದ್ದು ಇದಕ್ಕೋಸ್ಕರ, ಎಲ್ಲಿದೆ ಅಲ್ಲ. ಸೊ ಈ ಥರದ್ದು ಇರುತ್ತಲ್ಲ, ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಮೀಶೋದಲ್ಲಿ ಈ ಥರ ತುಂಬ ಸಿಗುತ್ತೆ. ಮೀಶೋದಲ್ಲಿ ನಾನು ಕೆಲವೊಂದ್ಸಲಿ ತರಿಸ್ತೀನಿ, ಕೆಲವೊಂದ್ಸಲಿ ತರಿಸಲ್ಲ. ನೋಡಿ ಈ ಥರ ಇದೆಯಲ್ಲ ಅಂತ ತರಿಸ್ಕೊಂಡೆ. ಇಲ್ಲಿ ಹಾಕ್ತಾ ಇರ್ತೀನಿ ಪಿಕ್ಚರು, ನೋಡ್ತಾ ಇರಿ. ಎಸ್ ಇದೊಂದು ಅನಾರ್ಕಲಿ ಕುರ್ತಿ ಥರ. ಸೊ ಅದೇ ಥರ ಇನ್ನೊಂದು, ಇದೊಂದು ಅದೇ ಎಲ್ಲ ಹಿಡಿಸ್ಬೇಕೀಗ, ಇಡ್ಸ್ಕೊಂಬಂದು ಹಾಕ್ಕೊಂಡು ನಿಮಗೆ ಕಮಿಂಗ್ ಬ್ಲಾಗ್ಸ್ಗಳಲ್ಲಿ ತೋರಿಸ್ತೀನಿ. ನೋಡಿ M ಸೈಜ್. ಎಸ್ ಇದು ಸಕ್ಕತ್ತಾಗಿದೆ. ಇದು ನಾನು ಕಳಿಸಿದಾಗ, ನಿಮಗೆ ಲಿಂಕ್ ಕಳಿಸಿದಾಗ ಔಟ್ ಆಫ್ ಸ್ಟಾಕ್ ಇರ್ಬೋದು. ಔಟ್ ಆಫ್ ಸ್ಟಾಕ್ ಇದ್ದಾಗ ಆಬ್ವಿಯಸ್ಲಿ MRP ಪ್ರೈಸ್ ತೋರಿಸ್ತಾ ಇರುತ್ತೆ. ಸೊ ಔಟ್ ಆಫ್ ಸ್ಟಾಕ್ ಇಲ್ದಾಗ ನೀವು ನೋಡ್ತಾ ಇರಿ, ನಿಮಗೆ ರಾತ್ರಿ ಎಚ್ಚರ ಆದಾಗ, ಮಧ್ಯರಾತ್ರಿ ಎಚ್ಚರ ಆದಾಗೆಲ್ಲ ವಿಶ್ ಲಿಸ್ಟಿಗೆ ಹಾಕ್ಕೊಂಡು ನೋಡ್ತಾ ಇರಿ. ಆವಾಗ ಸ್ಟಾಕ್ಸ್ ಇರುತ್ತೆ, ಕಮ್ಮಿಗೆ ಸಿಗುತ್ತೆ. ಈ ಥರ ನಾನು ಇವಾಗ ಬ್ರೆಸ್ಟ್ ಫೀಡಿಂಗು ಇಲ್ಲ ಪಾಪು ಇರೋದ್ರಿಂದ ಸೊ ನೈಟೆಲ್ಲ ಮಧ್ಯೆ ಎದ್ದೇಳ್ತಾ ಇರ್ತಾಳೆ. ಒಂದೊಂದ್ಸತಿ ನನಗೆ ನಿದ್ದೆ ಬರ್ತಿರಲ್ಲ, ಇಬ್ಬರು ಎದ್ದಿರ್ತೀವಿ ಅಂದಾಗ 1-2 ಸತಿ ಕಣ್ಣು ಆಡಿಸ್ತೀನಿ. ಆವಾಗ ಚೆನ್ನಾಗಿರೋದು ಸಿಗುತ್ತೆ, ಆವಾಗ ನಾನು ತೊಗೊಳ್ತೀನಿ. ಆ ಟೈಮ್ ಪೀಕ್ ಅವರ್ ಇರೋಲ್ಲ, ಆವಾಗ ತೊಗೋತೀನಿ. ಈ ಥರನೂ ಮಾಡ್ತೀನಿ. ಸೊ ನೋಡಿ ಈ ಥರ ಡಿಸೈನ್ಸ್ ಇದೆ. ಫುಲ್ ಅನಾರ್ಕಲಿ ಕುರ್ತಿ, ಇದೂ ತುಂಬಾ ಚೆನ್ನಾಗಿದೆ. ನೋಡಿ ಒಂದ್ಸಲಿನೂ ವೇರ್ ಮಾಡಿಲ್ಲ, ಆಗಲ್ಲ ಅಂತ ಅಷ್ಟೇ. ಓಕೆನಾ? ಅದೇ ಥರ ಅದರಲ್ಲಿ ಸೇಮ್ ಟು ಸೇಮ್ ಏನಿಲ್ಲ, ಬಟ್ ಕ್ಲಾತ್ ಅಂತೂ ಸಕ್ಕತ್ತಾಗಿದೆ. ನೋಡಿ ಕಾಣಿಸ್ತಾ ಇದೆಯಾ? ಸೊ ಇದು ಅಷ್ಟೇ ಫ್ಯೂಷನ್ದು. ನಾನು ಅವಾಗೆಲ್ಲ ತುಂಬ ಜನಕ್ಕೆ ಹೇಳ್ತಾ ಇದ್ದೆ, ನೀವು ಅಜಿಯೋದಲ್ಲಿ ಯಾವ್ದಾದ್ರು ತೊಗೊಳ್ಳಿ, ಫ್ಯೂಷನ್ ಬ್ರ್ಯಾಂಡ್ ಒಂದು ತೊಗೋಬೇಡಿ, ನೋಡೋಕ್ಕೆ ಚೆನ್ನಾಗಿರುತ್ತೆ, ಕ್ಲಾತ್ ಚೆನ್ನಾಗಿರಲ್ಲ ಅಂತ ಎಲ್ಲರಿಗೂ ಹೇಳ್ತಿದ್ದೆ. ಸೊ ಇದಕ್ಕೋಸ್ಕರನೇ ಅವು ಬ್ರ್ಯಾಂಡ್ ಅಂತ ಹೇಳ್ತಾ ಇರೋದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಕೆಲವೊಂದು ಚೆನ್ನಾಗೇ ಇರಲ್ಲ, ಸುಮ್ಮನೆ ತೊಗೊಂಡ್ಬಿಡ್ತೀವಿ. ಇವಾಗ ಟ್ರೆಂಡ್ಸಲ್ಲಿರೋ ಬ್ರ್ಯಾಂಡೇ ಅದು ತೊಗೊಂಬಿಡೋಣ ಅಂತ, ಬಟ್ ಚೆನ್ನಾಗೇ ಇರಲ್ಲ ಕ್ಲಾತ್. ಒಂದು 2-3 ಸತಿ ಹಾಕಿದ್ರೆ ಹಾಳಾಗೋಗ್ಬಿಡುತ್ತೆ. ಸೊ ಆ ಥರ ಹೇಳ್ತಿದ್ದೆ. ಬಟ್ ಈಗ ಇದು ತುಂಬಾ ಚೆನ್ನಾಗಿ ಬರ್ತಾಯಿದೆ ಇದ್ರದ್ದು. ನೋಡಿ ಕ್ಲಾತ್ ಅಂತೂ ಸಕ್ಕತ್ತಾಗಿದೆ. ಇದು ಅಷ್ಟೇ ಒಂಥರ ಮ್ಯಾಕ್ಸಿ ಥರ.
ಓಕೆನಾ. ಎಲ್ಲ ಪಿಕ್ಚರ್ ಅಟ್ಯಾಚ್ ಮಾಡ್ತಾ ಇರ್ತೀನಿ. ಸೊ ಇದು ನಾನು ನಿಮಗೆ ಹಾಗೆ ತೋರಿಸಿದೆ, ಏನು ಓಪನ್ ಎಲ್ಲ ಮಾಡಿ ತೋರಿಸಿರಲಿಲ್ಲ. ಅಜಿಯೋ ಆರ್ಡರ್ ಬಂದಿದೆ ನೋಡಿ ಅಂತ ತೋರಿಸಿದೆ ಅಷ್ಟೇ. ಸೊ ಇದೊಂದು, ಇದು ಅಷ್ಟೇ ಒಂದು ಅನಾರ್ಕಲಿ ಥರ ಒಂದು ಕುರ್ತಿ, ಫಂಕ್ಷನ್ ವೇರ್ಗೆಲ್ಲ ಚೆನ್ನಾಗಿರುತ್ತೆ ನೋಡಿ. ಸೊ ಈ ಥರ ಚೆನ್ನಾಗಿದೆ. ಈ ಥರ ನನಗೆ ವಿ ನೆಕ್ದು ಇರಲಿಲ್ಲ ಯಾವುದು, ಅದಕ್ಕೋಸ್ಕರ ಇದೊಂದು ತರಿಸ್ಕೊಂಡಿದ್ದೀನಿ. ಸೊ ಇದ್ರದ್ದೆಲ್ಲ ಕಾಸ್ಟು 999 ಇದೆ. ಇದ್ರದ್ದು ನಾನು ಕಾಸ್ಟ್ ಏನು ಹೇಳೋಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ತುಂಬ ದಿನ ಆಯಿತು. ಪ್ರೈಸ್ ಟ್ಯಾಗ್ ಇರೋದನ್ನ ಹೇಳ್ತೀನಿ ಅಷ್ಟೇ. ಇದು 1500 ಇದೆ. ಇದೆಲ್ಲ ನನಗೆ ಅರೌಂಡ್ ಎಷ್ಟು ಗೊತ್ತಾ, 350 to 400 ರುಪೀಸಲ್ಲಿ ಸಿಕ್ಕಿರೋದು. ಇದು ನಾನು ತುಂಬ ಸಲ ಹಾಕ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ತೋರಿಸ್ತಾ ಇದ್ದೀನಿ. ಒಂದು 2-3 ವ್ಲಾಗಲ್ಲಿ ನೋಡಿರ್ತೀನಿ, ಇನ್ನು ಕೆಲವ್ರು ನೋಡಿರಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇದು ನನಗೆ ಫೇವ್ರೆಟ್, ತುಂಬ ಫೇವ್ರೆಟ್. ಸೊ ಇದೊಂದು ಪಿಂಕ್ ಕಲರ್. ಇದು ನನಗೆ ತುಂಬ ಕಮ್ಮಿಗೆ ಸಿಕ್ತು. ಆ ಟೈಮಲ್ಲಿ ಆಫರ್ ಇತ್ತು, ತುಂಬಾ ಕಮ್ಮಿಗೆ ಸಿಕ್ತು. 250 ರುಪೀಸ್ ಅನಿಸುತ್ತೆ. ಕ್ಲಾತ್ ಎಷ್ಟು ಚೆನ್ನಾಗಿದೆ ನೀವೇ ನೋಡಿ, ಹತ್ರದಿಂದ ತೋರಿಸ್ತೀನಿ. ಸೊ ನನಗೆ ಈ ಥರ ಕ್ಲಾತ್ ತುಂಬಾ ಇಷ್ಟ, ಹಾಕ್ಕೊಳ್ಳೋಕೆ ತುಂಬ ಇಷ್ಟ ನನಗೆ. ಸೊ ವಿ ನೆಕ್ ಹಾಕ್ತಾ ಇರಲಿಲ್ಲ ನಂಗೆ ಚೆನ್ನಾಗಿ ಕಾಣಿಸಲ್ಲ ಅಂತ, ಬಟ್ ಈಗ ಹಾಕ್ತಾಯಿದ್ದೀನಿ. ಸೊ ಇದೊಂದು ಲೈಕ್ ಉದ್ದಕ್ಕಿದೆ, ಅನಾರ್ಕಲಿ ಥರ ಏನು ಬರಲ್ಲ, ಲೈಕ್ ಮ್ಯಾಕ್ಸಿ, ಸಿಂಪಲ್ ಮ್ಯಾಕ್ಸಿ ಅಂತ ಹೇಳ್ಬೋದು. ಸೊ ಇಲ್ಲೇ ಆಚೆ ಈಚೆ ಹಾಕ್ಕೊಳ್ಳೋಕ್ಕೆ, ಇಲ್ಲ ಮನೇಲಿ ಹಾಕ್ಕೊಳ್ಳೋಕ್ಕೆ, ಯಾರಾದರೂ ಬಂದಾಗ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಸೊ ಅಷ್ಟೇ. ಸೊ ಇದೂ ಅಷ್ಟೇ, ಅದೇ ಸೇಮಲ್ಲಿ ಕಲರ್ ಚೇಂಜ್ ಆ್ಯಂಡ್ ಡಿಸೈನ್ ಚೇಂಜ್ ಬರುತ್ತೆ. ಸೊ ಇದೂ ಅಷ್ಟೇ ಹಾಗೆ ಇದೆ. ಇದು ಹಾಕಿದ್ದೀನಿ ಒಂದು 2-3 ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಇದೆರಡೂ ನನಗೆ ಕಮ್ಮಿಗೆ ಸಿಕ್ತು ಅಂತ ನಾನು ನನ್ನ ಫ್ರೆಂಡು ಎಲ್ಲರೂ ತೊಗೊಂಡ್ಬಿಟ್ಟಿದ್ವಿ. ಆ್ಯಂಡ್ ಇದಂತೂ ಎಷ್ಟು ಜನ ಕೇಳಿದ್ದೀರ ಗಾಯ್ಸ್, ಯಪ್ಪ ದೇವ್ರೆ. ನನಗಿವಾಗ ಲಿಂಕ್ ಹಾಕೋದು ಗೊತ್ತಾಗಿದೆ, ಲಿಂಕ್ ಹಾಕ್ತೀನಿ ನಾನು. ಅದು ಲಿಂಕ್ ಹಾಕೋಕ್ಕೆ 2-3 ಸ್ಟೆಪ್ನ ಫಾಲೋ ಮಾಡಬೇಕು. ಸೊ ನೋಡಿ, ಇದಂತೂ ಎಷ್ಟು ಜನ ಕೇಳಿದ್ದೀರಾ. ತುಂಬ ಜನಕ್ಕೆ ಸಿಕ್ಕಿ ನನಗೆ ಫೋಟೋ ಹೊಡೆದು ಕಳಿಸಿದ್ರಿ. ಬಟ್ 100 ರುಪೀಸ್ ಡೆಲಿವರಿ ಚಾರ್ಜ್ ಆಗ್ತಾರೆ ಅಂತ. ಆಬ್ವಿಯಸ್ಲಿ ಇವಾಗ ಒಂದೇ ಒಂದು ಡ್ರೆಸ್ ತೊಗೋತೀರಾ ಅಂದರೆ ನೀವು 100 ರುಪೀಸ್ ಚಾರ್ಜ್ ಹಾಕ್ತಾರೆ. ಈ ಥರ ನೀವು 2-3 ಡ್ರೆಸ್ಸು ಇವಾಗ ಹೆಂಗೆ ಬಂದಿದೆ ಅಂದರೆ, ನೀವು ಬರೀ 500 ಶಾಪ್ ಮಾಡಿದ್ರೆ ನಿಮಗೆ ಡೆಲಿವರಿ ಫ್ರೀ ಇರುತ್ತೆ, 700 ಶಾಪ್ ಮಾಡಿದ್ರೆ ಡೆಲಿವರಿ ಫ್ರೀ ಇರುತ್ತೆ. ಸೊ ಈ ಥರ ನೋಡಿ, ಇದಕ್ಕೆ 250, ಇದಕ್ಕೆ 250, ಇಲ್ಲ ಇದಕ್ಕೆ 300, ಈ ಥರ ಇದ್ದಾಗ ನೀವು ಆಬ್ವಿಯಸ್ಲಿ ಒಂದು ಎರಡು ತೊಗೊಂಡ್ರೆ ಸೊ ನಿಮಗೆ ಡೆಲಿವರಿ ಫೀಸ್ ಫ್ರೀ ಬರುತ್ತೆ. ಸೊ ತುಂಬ ಜನಕ್ಕೆ ಇದು 399 ರುಪೀಸ್ಗೆ ಸಿಕ್ಕಿದೆ. ನನಗಿದು 300ಗೆ ಸಿಕ್ತು ಅನಿಸುತ್ತೆ, ಅಷ್ಟು ಕಮ್ಮಿಗೆ ಸಿಕ್ಕಿದ್ದು. ತುಂಬಾ ಚೆನ್ನಾಗಿರೋ ಡ್ರೆಸ್ ಇದು ಅಷ್ಟೇ. ಇಷ್ಟು ದಿನ ಔಟ್ ಆಫ್ ಸ್ಟಾಕ್ ಇತ್ತು. ಸ್ಟಾಕ್ ಇದ್ದಾಗ ತುಂಬ ಜನಕ್ಕೆ ನಾನೇ ಮೆಸೇಜ್ ಮಾಡಿದ್ದೀನಿ. ನಾನು ತುಂಬ ಜನ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿರ್ತೀನಿ ನಿಮ್ಮ ಐಡಿಗಳನ್ನ, ಅವ್ರಿಗೆ ನಾನೇ ವಾಲಂಟಿಯರಾಗಿ ಹೋಗಿ ಮೆಸೇಜ್ ಮಾಡಿದ್ದು ಕೂಡ ಇದೆ. ತುಂಬ ಜನ ಕೇಳಿರ್ತೀರ ಅನ್ನೋದಕ್ಕೋಸ್ಕರ. ಓಕೆನಾ. ಇದೆಲ್ಲ ನಾನು ನಿಮಗೆ ಇದು ಯುಗಾದಿ ಹಬ್ಬದಲ್ಲಿ ಹಾಕ್ಕೊಂಡಿದ್ದೆ. ಸೊ ನಾನು ಉಲ್ಟಾ ಮಾಡಿಸಿ ಇಡ್ತೀನಿ ಕೆಲವೊಂದನ್ನ, ಅದಕ್ಕೆ ಅದು ಹಾಗೆ ಇದೆ. ಈ ಥರ ಇದನ್ನು ತೋರಿಸಿಲ್ಲ ನಿಮಗೆ, ಬಟ್ ಹಾಕಿ ತೋರಿಸಿದ್ದೀನಿ. ಇದು ಅಷ್ಟೇ ಮ್ಯಾಕ್ಸಿ. ನಂಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ. ಮ್ಯಾಕ್ಸಿ ಅಂದ್ರೇ ಇಷ್ಟ ನನಗೆ. ಸೊ ಇದು ನೋಡಿ, ಫುಲ್ ಲಾಂಗ್ ಮ್ಯಾಕ್ಸಿ. ಓಕೆನಾ. ಯೆಲ್ಲೋ ಕಲರ್ ನನ್ನ ಫೇವ್ರೇಟ್ ಕಲರ್. ಸೊ ಇದೊಂದು ಯುಗಾದಿ ಹಬ್ಬದಲ್ಲ ನಾ ಒಂದ್ಸಲಿ ವೇರ್ ಮಾಡಿದ್ದಷ್ಟೇ. ಆಮೇಲೆ ಈ ಪಾಪುನ ಇಟ್ಕೊಂಡು ಎಲ್ಲಿಗಾರು ಕರ್ಕೊಂಡು ಹೋದಾಗ ಸ್ಪೆಂಡಿಂಗ್ ಹೆಂಗೆ ಮಾಡ್ತೀರಾ ಆ ಥರದನ್ನ ಹಾಕ್ಕೊಂಡು ಅಲ್ವಾ. ಅದಕ್ಕೆ ನಾನು ಉಲ್ಟಾ ಮಡಚಿ ಇಟ್ಬಿಟ್ಟಿರ್ತೀನಿ. ಸೊ ಇದೊಂದು ಕುರ್ತಿ ಟಾಪ್. ನೋಡಿ, ಇದು ಸಕ್ಕತ್ತಾಗಿದೆ. ಇದು ಅಷ್ಟೇ ತುಂಬ ಕಮ್ಮಿಗೆ 300 ರುಪೀಸ್ ಅರೌಂಡ್. ನನಗೆ 299, 300 ರುಪೀಸಿಗೆ ಸಿಕ್ಕಿದ್ದು, ಅದಕ್ಕೋಸ್ಕರನೇ ತೊಗೊಂಡೆ. ಬಟ್ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ನಾನು ಸ್ವಲ್ಪ ಕುಳ್ಳುಕ್ಕಿದ್ದೀನಲ್ವಾ, ಫುಲ್ ಬಂದುಬಿಡುತ್ತೆ, ಪ್ಯಾಂಟೇ ಕಾಣಿಸಲ್ಲ, ಆ ಥರ ಆಗುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಆಗ್ತಿದೆ. ಇದೆಲ್ಲ ಕಟ್ ಮಾಡಿ ಹೊಲ್ಸೋಕ್ಕಾಗಲ್ಲ. ಸೊ ದಿಸ್ ಇಸ್ ವೆರಿ ನೈಸ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಇದು. ಸೊ ಈ ಥರದ್ರಲ್ಲಿ ತೊಗೋಬೇಕು ಅಂತ ಆಸೆ, ಇನ್ನು ತುಂಬ ಆರ್ಡರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಬಟ್ ಏನಾಗ್ತಿದೆ ಅಂತ ಅಂದರೆ, ಅದೇ ಲಾಂಗ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ಅದು ಕ್ಲೀನಾಗಿ ತುಂಬ ಫಿಟ್ಟಿಂಗ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಅಂದರೆ ಒಂಥರ ಚೆನ್ನಾಗಿ ಅನಿಸಲ್ಲ. ನಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಅಟ್ಲೀಸ್ಟ್ ಒಂಚೂರು ಇಷ್ಟು ಪ್ಯಾಂಟ್ ಆದರೂ ಕಾಣಿಸ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಇಲ್ಲ ಮ್ಯಾಕ್ಸಿ ಟೈಪ್ ಆಗುತ್ತೆ. ಸೊ ಆ ಥರ ಆಗುತ್ತಿದ್ದು ಅಷ್ಟೇ ಗಾಯ್ಸ್. ಇಷ್ಟನ್ನು ತೋರಿಸಿದ್ದೀನಿ. ಇನ್ನೂ ಸುಮಾರಷ್ಟು ಇದೆ ಆ್ಯಕ್ಚುಲಿ.
ದೀಪಕ್ಕೆ ತರಿಸಿರೋದು ಸುಮಾರಷ್ಟಿದೆ, ಇದ್ರಷ್ಟೇ ಇದೆ ದೀಪಕ್ಕೆ ತರಿಸಿರೋದು. ಬಟ್ ಅವ್ರದ್ದೆಲ್ಲ ಏನು ತೋರ್ಸೋಕ್ಕೆ ಹೋಗ್ತಾ ಇಲ್ಲ ನಾನು. ಕ್ಯಾಶುವಲ್ ಅವ್ರದ್ದು ಶರ್ಟ್ಸು, ಪ್ಯಾಂಟ್ಸು, ಆಫೀಸಿಗೆ ಹಾಕೊಂಡು ಹೋಗೋಕ್ಕೆ, ಮತ್ತು ಅವ್ರದ್ದು ಸ್ಪೋರ್ಟ್ಸ್ ವೇರ್ದೇ ತುಂಬ ತರಿಸಿರೋದು ನಾನು. ಸೊ ಸ್ಪೋರ್ಟ್ಸ್ ವೇರ್ದಿಂದೆಲ್ಲ ಏನು ತೋರ್ಸೋಕ್ಕೆ ಹೋಗ್ತಾ ಇಲ್ಲ. ಓಕೆ ಗೈಸ್, ನೋಡಿದ್ರಲ್ಲ ಇವಾಗ ನಾನು ಯಾವ್ಯಾವೆಲ್ಲ ಡ್ರೆಸ್ ತೊಗೊಂಡೆ ಅಂತ ನೋಡಿದ್ರಿ. ಇವಾಗ ನಿಮಗೆ ಕೆಲವೊಂದು ಡೌಟ್ಸ್ಗಳು ಬರುತ್ತೆ, ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಏನಂತ ಅಂದರೆ, ನಿಮಗೆ ಫಸ್ಟು ನೀವು ಕೇಳೋದು ರೀಸ್ಟಾಕ್ ಯಾವಾಗ ಆಗುತ್ತೆ ಅಂತ ನನಗೆ ಕೇಳ್ತೀರಾ. ನನಗೆ ರೀಸ್ಟಾಕ್ ಯಾವಾಗ ಆಗುತ್ತೆ ಗೊತ್ತಿಲ್ಲ, ಬಟ್ ಸಿಗುತ್ತೆ. ನೀವು ನೋಡ್ತಾ ಇರಿ, ವಿಶ್ ಲಿಸ್ಟಿಗೆ ಹಾಕಿ ಇಟ್ಕೊಂಡಿರಿ, ನಿಮಗೆ ಸಿಗುತ್ತೆ. ನಾನು ಇಲ್ಲಿ ಎಲ್ಲದೂ ತೊಗೊಂಡಿರೋದು ನೋಡಿದ ತಕ್ಷಣ ತೊಗೊಂಡಿರೋದು ಯಾವುದೂ ಇಲ್ಲ. ವಿಶ್ ಲಿಸ್ಟಿಗೆ ಹಾಕ್ಕೊಂಡು 1 ತಿಂಗಳು ಬಿಟ್ಟು, ಇಲ್ಲ 15 ಡೇಸ್ ಬಿಟ್ಟು ಈ ಥರ ತೊಗೊಂಡಿರೋದೇ ಇದೆ. ಸೊ ಅದಾಯಿತು. ನೆಕ್ಸ್ಟು ಇದರಲ್ಲಿ ರಿಟರ್ನ್ ಆಪ್ಷನ್ಸು ಹೇಗಿದೆ ಅಂತ ಕೇಳ್ತೀರಾ. ನಾವು ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀವಿ, ಇವಾಗ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೆ ನಾನು ಪೇ ಮಾಡಿ ಕ್ಯಾನ್ಸಲ್ ಯಾವುದೂ ಮಾಡೋಕ್ಕೋಗಿಲ್ಲ. ಸೊ ಪೇ ಮಾಡಿ ನಿಮಗೆ ಕ್ಯಾನ್ಸಲ್ ಮಾಡಬೇಕು ಅನ್ನೋದಿತ್ತು ಅಂದರೆ ನೀವು ರಿಸೀವ್ ಮಾಡ್ಕೊಂಬಿಡಿ, ಆರ್ಡರ್ನ ತೊಗೊಳ್ಳಿ. ಆರ್ಡರ್ ತೊಗೊಂಡು ಮತ್ತೆ ಅದು ತೊಗೊಂಡಿದ ತಕ್ಷಣ ಆನ್ ಸ್ಪಾಟ್ ನೀವು ರಿಟರ್ನ್ ಆಪ್ಷನ್ ರಿಟರ್ನ್ ಕ್ಲೈಮ್ ಮಾಡಿ, ನಿಮಗೆ ರಿಟರ್ನ್ ಮತ್ತೆ ಅವತ್ತೇ ರಿಟರ್ನ್ ಆಗುತ್ತೆ. ಸೊ ರಿಟರ್ನ್ ಆಪ್ಷನಲ್ಲೂ ಅಷ್ಟೇ ನಿಮಗೆ ದುಡ್ಡು ನಿಮ್ಮ ಅಕೌಂಟಿಗೂ ಬರುತ್ತೆ, ಇಲ್ಲ ಅಜಿಯೋ ವ್ಯಾಲೆಟಿಗೂ ಬರುತ್ತೆ. ಕೆಲವೊಬ್ಬರು ಅದನ್ನೇ ಅನ್ಕೊತೀರ ಅಕೌಂಟಿಗೆ ಬರಲ್ಲ ಅಂತ. ಸೊ ಅಜಿಯೋ ವ್ಯಾಲೆಟಿಗೆ ಬಂದ್ರೂ ಅಂದರೆ ನಿಮ್ಮ ಆ್ಯಪಲ್ಲೇ ಇತ್ತು ಅಂದರೆ ದುಡ್ಡು, ಅದನ್ನು ನೀವು ನೆಕ್ಸ್ಟು ನೀವು ಶಾಪಿಂಗಲ್ಲಿ ಬಳಸ್ಕೋಬೋದು, ಅದರಿಂದನೇ ನೀವು ದುಡ್ಡನ್ನ ಬಳಸ್ಕೋಬೋದು. ಇಲ್ಲ ಅಂತ ಅಂದರೆ ನೀವು ಅದನ್ನು ಅಕೌಂಟಿಗೆ ಕ್ರೆಡಿಟು ಮಾಡ್ಕೋಬೋದು. ಸೊ ಯಾವುದು ಬೇಡ, ನನಗೆ ರಿಟರ್ನ್ ಆಗಿದ ತಕ್ಷಣ ಅಕೌಂಟ್ ಫುಲ್ ಅಮೌಂಟ್ ನಾನು ಏನು ಮಾಡಿರ್ತೀನಿ ಅದಷ್ಟು ನನಗೆ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಬೇಕು ಅನ್ನೋದು ಅದೂ ಆಪ್ಷನ್ ಇರುತ್ತೆ. ಸೊ ಅದೊಂದು ತುಂಬ ಚೆನ್ನಾಗಿದೆ ಅಜಿಯೋದಲ್ಲಿ. ನಾನು ಅದಕ್ಕೆ ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಲ್ಲ. ನನಗೆ ಯಾವ್ದು ಇಷ್ಟ ಇಲ್ಲೋ ನಾನು 10 ಡೇಸ್ ರಿಟರ್ನ್ ಆ್ಯಂಡ್ ಎಕ್ಸ್ಚೇಂಜ್ ಆಪ್ಷನ್ ಇರುತ್ತೆ. ಯಾವ್ದು ಇಷ್ಟ ಇಲ್ಲೋ ನಾನು ರಿಟರ್ನ್ ಮಾಡ್ತೀನಿ. ಹೇಗಿದ್ದರೂ ಡೆಲಿವರಿ ಚಾರ್ಜಸ್ ಏನಿರಲ್ಲ. ಹಾಗೂ ಎಲ್ಲೋ ಒಂದು ಕಡೆ ಡೆಲಿವರಿ ಚಾರ್ಜಸ್ ಏನೋ ಒಂದು COD ಹಾಕಿದಾಗ ಒಂದು 20 ರೂಪೀಸ್ ಏನೋ ಡೆಲಿವರಿ ಚಾರ್ಜ್ ಹಾಕಿದಾಗ ನನಗೊಂದು 10 ರೂಪೀಸ್ 20 ರೂಪೀಸ್ ಕಟ್ಟಾಗಿ ನಾನು ಏನು ಪೇ ಮಾಡಿರ್ತೀನೋ 1 ರೂಪಾಯಿನೂ ಬಿಡದೆ ಅಷ್ಟು ಅಕೌಂಟಿಗೆ ಬರುತ್ತೆ. ಸೊ ನಾನು ಅದೇ ಥರನೇ ಮಾಡೋದು. ಹಾಗೆ ಆಫರ್ ಹೇಗೆ ಅಪ್ಲೈ ಮಾಡೋದು ಅಂತ ತುಂಬ ಜನ ಕೇಳ್ತೀರಾ. ಸೊ ಆಫರ್ ಹೇಗೆ ಅಪ್ಲೈ ಮಾಡೋದು ಅಂದರೆ, ಅವಾಗ ಕಷ್ಟ ಆಯಿತು, ಬಟ್ ಇವಾಗ ಆಲ್ಮೋಸ್ಟ್ ಎಲ್ಲದನ್ನೂ ಒಂದೇ ಥರ ಮಾಡಿದ್ದಾರೆ. ಸೊ ಲೈಕ್ ಹೆಂಗೆ ಅಂತ ಅಂದರೆ, ಆಲ್ರೆಡಿ ಆಫರ್ ಪ್ರೈಸೇ ಕೊಟ್ಟಿರ್ತಾರೆ. ಯಾವುದೇ ಒಂದು ನಾವು ಕೂಪನ್ಸ್ ಅಪ್ಲೈ ಮಾಡೋದೇ ಇರಲ್ಲ, ಕೆಳಗೆ ಮಾತ್ರ ಫ್ರೀ ಡೀಲ್ ಅಂತ ಇರುತ್ತೆ, ಆಯಿತಾ. ಲೈಕ್ ಫ್ರೀ ಡೀಲ್ ಅಂತ ನೀವು ಓದಬೇಕು. ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ನಾನು ಇಲ್ಲಿ ಹಾಕ್ತಾ ಇರ್ತೀನಿ, ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ, ಅದನ್ನು ಪ್ರೆಸ್ ಮಾಡಿ ಕ್ಲೀನಾಗಿ ಓದಿ. ಅದರಲ್ಲಿ ಎಷ್ಟು ಕಂಡೀಷನ್ಸ್ ಇದೆ, ಏನಿದೆ, ಸೊ ನಾವು ಎಷ್ಟು ಶಾಪಿಂಗ್ ಮಾಡಿದ್ರೆ ಎಷ್ಟಕ್ಕೆ ನಮಗೆ ಕಮ್ಮಿಗೆ ಸಿಗುತ್ತೆ, ಇಲ್ಲ ಎಷ್ಟು ಶಾಪಿಂಗ್ ಮಾಡಿದ್ರೆ ಫ್ರೀ ಡೆಲಿವರಿ ಸಿಗುತ್ತೆ. ಇವಾಗ 500 ರೂಪೀಸ್ ಶಾಪಿಂಗ್ ಮಾಡಿದ್ರೆ ಸಾಕು ಫ್ರೀ ಡೆಲಿವರಿ ಕೊಡ್ತಾರೆ. ಅವಾಗೆಲ್ಲ ಇದ್ದಿದ್ದು 2000 3000 ಶಾಪಿಂಗ್ ಮಾಡಿದ್ರೆ ಮಾತ್ರ ಫ್ರೀ ಡೆಲಿವರಿ ಇರ್ತಿತ್ತು. ಸೊ ಈ ರೀತಿ ಇವಾಗ ಫಾರ್ ಎಕ್ಸಾಂಪಲ್ ಅವಾಗ ಹೇಗಿತ್ತು ಅಂತ ಅಂದರೆ, ಸೊ ಇದೊಂದು ಟಾಪ್, ನಾನು ಇದು ಸುಮ್ಮನೆ ತೋರಿಸ್ತಾ ಇರೋದು, ಇದೊಂದು ಟಾಪ್ ತೊಗೋಬೇಕು ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಇದೇ ಬೇಡ ಬಿಡಿ. ಸೊ ಈ ಪ್ಯಾಂಟ್ ಇದೆ ಅಲ್ಲ, ಸೊ ಈ ಪ್ಯಾಂಟ್ ನನಗೆ ಸಿಕ್ಕಿದ್ದು ಅರೌಂಡ್ 500 ಅನಿಸುತ್ತೆ. ಇದಕ್ಕೆಷ್ಟು 999 ಇದೆ. ನನಗಿದು 500ಗೆ ಸಿಗಬೇಕು ಅಂದರೆ ಹೇಗೆ ಇತ್ತು ಗೊತ್ತಾ ಆಪ್ಷನ್ನು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 900 ಇದೆ, ಆಫರ್ ಪ್ರೈಸ್ ಬಂದು 800 ಇತ್ತು. ಇನ್ನು ಕೆಳಗೆ ಇನ್ನೊಂದು ಆಫರ್ ಪ್ರೈಸು ನಿಮಗೆ 500ಗೆ ಬೇಕು ಅಂತ ಅಂದರೆ ನೀವು ಇನ್ನೂ ಕಮ್ಮಿ ಪ್ರೈಸಿಗೆ ಬೇಕು ಅಂದರೆ ಕೆಳಗಡೆ ಒಂದು ಆಪ್ಷನ್ ಇತ್ತು, ನೀವು 2000 ತನಕ ಶಾಪಿಂಗ್ ಮಾಡಿದ್ರೆ ಇದು ನಿಮಗೆ ಆ ಪ್ರೈಸ್ಗೆ ಸಿಗುತ್ತೆ ಅಂತ ಆಪ್ಷನ್ ಇತ್ತು. ಸೊ ನಾನು ಏನು ಮಾಡಿದೆ, ಇವಾಗ ಯಾರಪ್ಪ ಇದೊಂದು ತೊಗೊಳಕ್ಕೋಸ್ಕರ 2000 ರೂಪಾಯಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಸೊ ನನಗೆ ಕೆಲವೊಂದು ಸಲ ಯಾವುದಾದ್ರು ತೊಗೋಬೇಕು ಅಂತ ಇಟ್ಕೊಂಡಿರ್ತೀನಿ ವಿಶ್ ಲಿಸ್ಟು, ಅದು ಸಿಕ್ತು ಅಂದರೆ ಡೈರೆಕ್ಟ್ ಆ ಥರ ಮಾಡಿದ್ರೆ ಒಂದು ವರ್ತ್ ಇರುತ್ತೆ. ಸೊ ಇದೊಂದು ತೊಗೊಳಕ್ಕೋಸ್ಕರ ನಾನು 2000 ಶಾಪಿಂಗ್ ಮಾಡೋಕ್ಕಾಗಲ್ಲ. ನಿಮ್ಮದು ಅದೇ ಡೌಟು ಅನ್ಕೋತಾ ಇರ್ತೀರ ಅಲ್ವಾ. ಸೊ ನಾನೇನು ಮಾಡಿದೆ, ಈ ಥರದ್ದು 2 ಆರ್ಡ್ರ್ ಮಾಡಿದೆ. ಒಂದು ನನ್ನ ಫ್ರೆಂಡಿಗೆ ಬೇಕಿತ್ತು, ನನಗೆ ಬೇಕಿತ್ತು. ಸೊ ದಟ್ ನನಗೆ ಅವರು ಪ್ರೈಸ್ ಇದು 700 ಸಮಥಿಂಗ್ ಇತ್ತು, 700 ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಅಲ್ಲಿ 1400 ಏನೋ ಆಯಿತು. ಇನ್ನೊಂದು ಈ ಪ್ಯಾಂಟ್ ಆರ್ಡರ್ ಮಾಡಿದೆ, ಓಕೆನಾ, ಇನ್ನೊಂದು ಆರ್ಡರ್ ಮಾಡಿದೆ. ಸೊ ದಟ್ ನನಗೆ ಆಫರ್ ಅಪ್ಲೈ ಆಗೋಕ್ಕೆ 2000 ಮೇಲ್ ಆಯಿತು ಕಾರ್ಟ್ ಪ್ರೈಸು. ಸೊ ದಟ್ ನನಗೆ ಇದನ್ನು ಅಪ್ಲೈ ಕೂಪನ್ ಅಂತ ಬರುತ್ತಲ್ಲ ಅದಕ್ಕೆ ಎಲಿಜಿಬಲ್ ಆದೆ, ಆಯಿತಾ. ಸೊ ನಾನು ಇದು ಹೇಳೋದು ನಿಮಗೆ ಹೇಗೆ ಅರ್ಥ ಆಗುತ್ತೆ ಗೊತ್ತಿಲ್ಲ, ನಾನು ಅದಕ್ಕೋಸ್ಕರ ವೀಡಿಯೋದಲ್ಲಿ ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಅದನ್ನು. ಸೊ ಎಲಿಜಿಬಲ್ ಆದಾಗ ಅಲ್ಲಿ ನಿಮಗೆ ಅಪ್ಲೈ ಕೂಪನ್ ಮಾಡಿದಾಗ ನಿಮಗೆ ಇದು 500 ರೂಪೀಸಿಗೆ ಸಿಗುತ್ತೆ. ಬಟ್ ಅದು ಆರ್ಡರ್ ಮಾಡಿದ ತಕ್ಷಣ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಟ್ರೈ ಮಾಡಿ. ತಕ್ಷಣ ಆರ್ಡರ್ ಮಾಡಿ ಕನ್ಫರ್ಮ್ ಎಲ್ಲ ಆದಮೇಲೆ ನಿಮಗೆ ಯಾವುದು ಬೇಡ ಅಲ್ವಾ ಪ್ರಾಡಕ್ಟ್, ಅದನ್ನು
ಒಂದನ್ನು ಮಾತ್ರ ಕ್ಯಾನ್ಸಲ್ ಮಾಡಿ, ಸೊ ದ್ಯಾಟ್ ನಿಮ್ಗೆ ಆಫರ್ ಪ್ರೈಸ್ಗೂ ಸಿಕ್ಕಿರುತ್ತೆ, ನಿಮ್ಗೆ ಏನು ಪ್ರಾಡಕ್ಟ್ ಬೇಕೋ ಅದನ್ನು ಸಿಕ್ಕಿರುತ್ತೆ. ಅದೊಂದು. ನೆಕ್ಸ್ಟು ಬಂದು ಇದು ನಿಮ್ಮ ಮನೆಗೆ ಬಂತು ಅಂದರೆ ನನಗೆ ಇನ್ನೂ ಇದು ಪ್ರೈಸ್ ಟ್ಯಾಗ್ ಇದೆ, ತೊಗೊಂಡು ಒಂದು ವೀಕ್ ಆಯಿತು, ಸೊ ಇನ್ನೂ ಪ್ರೈಸ್ ಟ್ಯಾಗ್ ಇದೆ. ಇದು ನನ್ನ ಫ್ರೆಂಡಿಗೆ ಬೇಡ ಅಂದರೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ರಿಟರ್ನ್ ಆಪ್ಷನ್ ಕೊಡ್ತೀನಿ. ಇದಕ್ಕೆ 500 ರುಪೀಸ್ ಕೊಟ್ಟಿದ್ದಲ್ಲ, 500 ರುಪೀಸ್ ಅಷ್ಟು ನನ್ನ ಅಕೌಂಟ್ಗೆ ಬರುತ್ತೆ. ಓಕೆನಾ? ಈ ಥರನೂ ಮಾಡ್ಬೋದು. ಈ ಥರ ಎಲ್ಲ ನೀವು ಮಾಡಿದ್ರೆ ಮಾತ್ರ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ. ಆ ಥರ ಇತ್ತು ಆವಾಗ. ಕೆಲವೊಂದು ಡ್ರೆಸ್ಗಳಿಗೆ ಅಷ್ಟೇ ನೋಡಿ, ಇಷ್ಟು ಡ್ರೆಸ್ಸಲ್ಲಿ ನನಗೆ ಇದು ಒಂದೇ ಆ ಥರ ಕಂಡೀಷನ್ಸ್ ಎಲ್ಲ ಇದ್ದಿದ್ದು. ಬಟ್ ಇದೆಲ್ಲ 300 ರುಪೀಸಿಗೆ ಅಷ್ಟೇ ಸಿಕ್ಕಿರೋದು ನನಗೆ. ಇದಿಷ್ಟು 300 ರುಪೀಸಿಗೆ ಸಿಕ್ಕಿರೋದು ಟಾಪ್ಸ್, ಅನಾರ್ಕಲಿ ಟಾಪ್ಸು. ಇದು ಡೈರೆಕ್ಟ್ ಇತ್ತು, 300 ರುಪೀಸ್ ಡೈರೆಕ್ಟ್. ಒಂದು ತೊಗೊಂಡ್ರೆ ಇದಕ್ಕೆ ಡೆಲಿವರಿ ಚಾರ್ಜ್ ಆ್ಯಡ್ ಆಗುತ್ತೆ ಆಬ್ವಿಯಸ್ಲಿ. ಒಂದು 2-3 ತೊಗೊಳ್ಳಿ, ಆವಾಗ ಕಮ್ಮಿ ಆಗುತ್ತೆ. ಸೊ ಈ ಥರದ್ದೆಲ್ಲ 300 ಇದೆ ಅಂದರೆ ಖಂಡಿತ 2-3 ಅಂತೂ ತೊಗೊತೀವಿ. ಸೊ ಡೆಲಿವರಿ ಫ್ರೀ ಇರುತ್ತೆ. ಸೊ ಇದಕ್ಕೆಲ್ಲ ಯಾವ ಅಪ್ಲೈ ಕೂಪನ್ ಏನು ಬೇಡ, ಡೈರೆಕ್ಟ್ ನಿಮಗೆ 300 ರುಪೀಸ್ ಈ ಥರನೇ ಇರೋದು ಆಲ್ಮೋಸ್ಟ್ ಎಲ್ಲದಕ್ಕೂ. ಸೊ ಇದೂ ಅಷ್ಟೇ, ಈ ಟಾಪು ಅಷ್ಟೇ ಡೈರೆಕ್ಟ್ ಆಫರೇ ಸಿಕ್ಕಿದ್ದು ನನಗೆ. ಡೈರೆಕ್ಟೇ 150 ರುಪೀಸ್ ಇರ್ತಿದ್ದು, ಆಯಿತಾ? ಸೊ ಈ ಥರ ನೀವು ಆಪ್ಷನ್ಸ್ನ ನೋಡಿಕೊಂಡು ಮಾಡಿ. ಆಲ್ಮೋಸ್ಟ್ ಇವಾಗ ಡೈರೆಕ್ಟಾಗಿ ಆಫರ್ನ ಹಾಕ್ತಿದ್ದಾರೆ, ಯಾವುದು ಜಾಸ್ತಿ ಕಂಡೀಷನ್ಸ್ ಏನಿರಲ್ಲ. ಸೊ ಅರ್ಥ ಆಗಿಲ್ದಂಗೆ ನನಗೆ ಯಾವಾಗಲೂ ಮೆಸೇಜ್ ಮಾಡ್ತಿರಲ್ಲ, ಅವಾಗ ಮಾಡಿ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಹೀಗೆ ಮಾತಾಡ್ತಾ ಇದ್ದರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ. ಸೊ ಎಲ್ಲಾದರೂ ನಿಮ್ಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಕೆಲವೊಂದು ಗ್ರೂಪ್ಸ್ ಇರುತ್ತೆ ಆಜಿಯೋದೇ, ಅದಕ್ಕೆ ಜಾಯಿನ್ ಆಗಿ ಅದರಲ್ಲಿ ಆಫರ್ಸ್ ಇರೋವಂಥದ್ದು ಮಾತ್ರ ಲಿಂಕ್ನ ಕಳಿಸ್ತಾರೆ. ಆ ಲಿಂಕ್ನ ಓಪನ್ ಮಾಡಿದ್ರೆ ತುಂಬ ಬಟ್ಟೆಗಳಿರುತ್ತೆ ಆಫರ್ ಪ್ರೈಸ್ ಇರೋದು, ಇಲ್ಲ ತುಂಬ ಟೀ ಶರ್ಟ್ಸ್ಗಳು, ಟಾಪ್ಸ್ಗಳು, ಈ ಥರ ಅವರು ಸಗ್ರಿಗೇಟ್ ಮಾಡಿಬಿಟ್ಟು ಮಾಡಿರ್ತಾರೆ. ಸೊ ಈ ಥರ ಎಲ್ಲ ಇರುತ್ತೆ. ಓಕೆನಾ? ಮತ್ತು ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ನನಗೆ ಯಾವುದಾದ್ರು ಲಿಂಕ್ನ ಅಟ್ಯಾಚ್ ಮಾಡೋಕ್ಕಾಗುತ್ತೆ ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ನೋಡಿ, ಆಯಿತಾ? ಸೊ ನೆಕ್ಸ್ಟು ನಿಮಗೆ ಯಾವ್ದಾದ್ರು ಸಿಕ್ಕಿಲ್ಲ ಪರ್ಟಿಕ್ಯುಲರ್ ಅಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಿಮಗೆ ನಾನು ಅಲ್ಲಿ ಲಿಂಕ್ನ ಶೇರ್ ಮಾಡ್ತೀನಿ. ಓಕೆನಾ? ಗಾಯ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಆಯಿತಾ? ಅಷ್ಟೇ. ಬಾಯ್ ಬಾಯ್.